ಆತ್ಮಾರಾಮಾನಂದರಮಣ ಅಚ್ಯುತ ಕೇಶವ ಹರಿನಾರಾಯಣ अविध्यानामन्तस्तिमिरामिहिरद्वीपनगिरे जदनं चैतन्यस्तवकं करन्दश्रुतिजरे अविध्यानामन्तस्तिमिरामिहिरद्वीपनगिरे जदनं चैतन्यस्तवकं करन्दश्रुतिजरे ಆತ್ಮಾರಾಮಾನಂದರಮಣ ಅಚ್ಯುತ ಕೇಶವ ಹರಿನಾರಾಯಣ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲ ಹೆಂಗಿದ್ದೀರಾ? ನನ್ನ ಪ್ರಕಾರ ಎಲ್ಲ ಸಖತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಭೂಮಿ ಪೂಜೆ ಮತ್ತೆ ಗಣೇಶ ಹೋಮ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ. ಬನ್ನಿ ನೋಡೋಣ ಎಲ್ಲ ಹೆಂಗ್ ನಡೆಯುತ್ತೆ ಅಂತ. बुद्धिरस्तु अविघ्नमस्तु स्थापयामि पूजयामि जातवेदसे सुरवाम सोमपराधि यतो निदः त्रिवेदः बिಟ್ಟು वज्राप्रभवे नमः, विश्वानराय नमः, प्रियापसे नमः, कंपिराधसे नमः, विसर्पिणे नमः, मध्य श्री यज्ञपुरुषाय नमः, श्रीमुखयज्ञे नमः. अग्निं प्रज्वलितं वन्दे जातस्वाहा स्वाहा. ओम नमो भगवते सुदर्शनाय चित्तद्वाराय सर्वोच्चरक्षमां. ओम गुरुभूते स्वाहा. प्रजापतये नमः. ಕೈ ಕಟ್ಟು. ओम श्रीतपूर्वं प्राणबुद्धिदे धर्माधिकारः स्मृतयज्ञेश्वराय नमो भगवतः पूजात्रया गुरुं संपूर्णताय संग्रहण हुताशನ तेन मे सुफल प्राप्तिः भवेत् जन्मनि यज्ञपुरुषाय नमः. इदं पूर्णफलं समर्पयामि.
श्रियं बलं ಸೊ ಫೈನಲಿ ಪೂಜೆ ಎಲ್ಲ ಮುಗೀತು. ಮನೆ ತುಂಬ ಫುಲ್ಲು ಘಾಟ್, ಮನೆ ತುಂಬ ಫುಲ್ಲು ಹೋಗಿ ನಾಳೆ ಪೂಜೆಗೆ ಫೋಟೋ ಸತ್ಯನಾರಾಯಣ ಸ್ವಾಮಿದು ಪೂಜೆ ಎಲ್ಲ ಮುಗ್ದು ಆಗಿದೆ ನೋಡಿ. ಇವಾಗ ಇದೆಲ್ಲ ಕ್ಲೀನ್ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬಟ್ಟೆ ತರಕ್ಕೆ ಹೋಗ್ಬೇಕು, ಬನ್ನಿ ಹೋಗೋಣ. ಫ್ಯಾಮಿಲಿ ಮನೆಗೆ ಬಂದ್ವಿ. ಏನು ಅನ್ಕೊಂಡಿದ್ನ ಕೆಲಸ ಆಗಿಲ್ಲ. ಮದುವೆ ಹೋಗ್ತಾ ಬಟ್ಟೆ ತಗೊಂಡು ಬರೋಣ ಮತ್ತು ಹೋಳಿಗೆ ಆರ್ಡರ್ ಕೊಟ್ಟು ಬರೋಣ ಅಂದ್ಕೊಂಡ್ವಿ. ನೋಡಿದ್ರೆ ಹೋಳಿಗೆ ಅಂಗಡಿ ತೆಗ್ದಿಲ್ಲ, ಬಟ್ಟೆ ಇನ್ನೂ ಬಂದಿರಲಿಲ್ಲ ನನಗೆ ಬೇಕಾಗಿದ್ದು. ಅದಕ್ಕೆ ಬಂದ್ವಿ. ಹಂಗೆ ಮದುವೆಗೆ ಹೋಗ್ಬಿಟ್ಟು ವಾಪಸ್ ಬಂದ್ವಿ. ನಮ್ಮಪ್ಪ ಹತ್ಕೊಂಡು ಯಾತ ಮದುವೆ ಇತ್ತು, ಹೋಗಿದ್ದು ಬಂದ್ವಿ. ಇವಾಗ ಇಷ್ಟೇ. ನಿಮಗೆ ನಾಳೆ ಬೆಳಗ್ಗೆ ಮಾರ್ಕೆಟ್ ಹೋಗೋದ್ರಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಎಲ್ರಿಗೂ ಗುಡ್ ನೈಟ್. ಮಾರ್ಕೆಟಲ್ಲಿ ಹೂವು ತಗೊಂಡಾಯ್ತು, ಹೋಗ್ತಾ ಇದ್ದೀರಿ. ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ, ಬೆಳಗಿನ ಜಾವ 3:30 ಅನಿಸುತ್ತೆ ಟೈಮ್ ನನ್ನ ಪ್ರಕಾರ. ಮಾರ್ಕೆಟಿಗೆ ಬಂದಿದ್ದೀವಿ ಪೂಜೆಗೆ ಹೂವು ತರೋಕ್ಕೆ. ಆಲ್ರೆಡಿ ಸ್ವಲ್ಪ ತೊಗೊಂಡಿದ್ದೀವಿ, ಆಗಲೇ ಬಂದಿದ್ವಿ. ಬೆಳಗಿನ ಜಾವನೇ ಬಂದ್ವಿ, ಒಂದು 2 ಗಂಟೆ 1 ಗಂಟೆಗೆ ಬಂದ್ಬಿಟ್ವಿ ನಾವು. ಪೂಜೆಗೆ ಹೂವು ತೊಗೊಳಕ್ಕೆ ಬಂದಿದ್ವಿ. ಇವಾಗ ಎಲ್ಲ ಆಯಿತು, ಒಂದು ಸ್ವಲ್ಪ ಇದೆ, ನಾನು ತೊಗೊಂಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಫುಲ್ ಆಟೋ ತುಂಬ ಹೂವು ತುಂಬಿಕೊಂಡು ಪೂಜೆಗೆ ಎಲ್ಲ ಮಾರ್ಕೆಟಲ್ಲಿ ಇವಾಗ ಓಡ್ತಾ ಇರೋದು. ಆಮೇಲೆ ನಿಂತಿದ್ದು ತೆಗಿ स्थापयामि पूजय सन्निधि सन्निरोधन सामुख्यमंत्र प्रदर्शयामि शिरसे स्वाहा जिगाय षडो कवचाय नेत्राभ्याम औषधो वस्त्राय फटु कुंडल वनमाला श्रीवत्सा कौस्तुभा शंका चक्र पदा गदा पादाग्रे गरुडमुद्रां च प्रदर्शया कलशेता श्री रमा सहित सत्यनारायण स्वामी देवता प्रत्यर्थे प्राण प्रतिष्ठापन पूजा घ्यं कर्म कृष्ये ब्रह्मा विष्णु महेश्वर ऋषिः प्राणजके बड़ा देवता राम बीजं ओम के लगम सुजायते रमिह मनसि लाई भारती तीर्थम विष्णुराय मंगलम सत्य शौर्याय नमः ओम कुंदापत्र पुष्पं समर्पयामि सत्याक्षाय नमः ओम मालती दशेन मध्यमिदं वादेन ಮೈನ್ ಇವ್ರಿಗೊಂದು ಕಟ್ಟಿ. ಮೈನ್ ಮುಂದೆ ಕಡೆ ಕುತ್ಕೊಂಡ್ಬಿಟ್ಟು ನಾನು ಬಚಾವಾಗಿದ್ದೀನಿ ಅಂತ ಇದ್ರೆ ಕಟ್ಟಿ ನಾನು ಕಟ್ತೀನಿ ಕೊಟ್ರಿ. ಒಂದ್ ದಿವಸ ಬಿಡಲ್ಲ, ಒಂದ್ ದಿವಸ ಬಿಡಲ್ಲ ಮೇಡ. 21 ದಿವಸ ಕನ್ಸೆಷನ್ ಮಾಡ್ಕೊಂತ ಇತ್ತು. ಇಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ 24 ದಿವಸ, ಗಣಪತಿ ಹೋಮ ಮಾಡಿದ್ರೆ 45 ದಿವಸ. ಕಾರ್ತಿಕ ಹುಟ್ಟಿದಾಗಿಂದ ಇವಾಗ ಕತೆ ಕಂಕಣ ಕಟ್ಟಿ ಕಥೆಯನ್ನ ಕೇಳುವಂಥದ್ದು. ಆ ಪೂಜೆಯ ಸತ್ಫಲ, ನಮಗೆ ಮಾಡಿರೋ ಪೂಜೆ ಸತ್ಫಲ ಪ್ರಾಪ್ತಿ ಆಗ್ಬೇಕಂದ್ರೆ ಒಂದು ಮಂಡಲ ಕಾಲ ವ್ರತಾಚರಣೆಯಲ್ಲಿ ದೀಕ್ಷೆಯಲ್ಲಿ ಇರ್ಬೇಕು ನಾವು ಅಂತ. ನಾನ್ ವೆಜ್ ನ ಮನೆಯಲ್ಲಿ ಮಾಡಬಾರ್ದು ಮೊದಲನೇದಾಗಿ. ಯಾಕೆಂದ್ರೆ ಈ ಮನೆಯಲ್ಲಿ ಪೂಜೆ ಮಾಡಿರೋದು, ಹಂಗಂತ ಹೊರಗಡೆ ಹೋಗಿ ತಿನ್ಕೊಂಡ್ ಬರ್ಬೋದು ಅಂತ ಅಲ್ಲ. ಇವರು ಪಕ್ಕ ಮಾಡ್ತಾರ ಕೆಲಸ, ನಾನ್ ಮಾಡಲ್ಲ. ಆ ಭಗವಂತನ ದಿವ್ಯ ಆರಾಧನೆಯಲ್ಲಿ ಪ್ರಮುಖವಾಗಿ 3 ಘಟ್ಟಗಳನ್ನು ಹೇಳುವಂಥದ್ದು. ಮೊದಲು ಭಗವಂತನನ್ನ ಕಲಶದಲ್ಲಿ ಸ್ಥಾಪನೆಯನ್ನ ಮಾಡಿದ್ದೆ. ವೇದ ಮಂತ್ರಗಳಿಂದ ಭಗವಂತ ಈ ಒಂದು ಸೃಷ್ಟಿ ಯಾರ ಅಧೀನದಲ್ಲಿದೆ ಅಂತಂದ್ರೆ ದೇವತಾ ಅಧೀನದಲ್ಲಿದೆ. ಆ ದೇವತಂದ್ರಲ್ಲಿ ಮಾಡುವಂತ ಅವಕಾಶವಿಲ್ಲ, ಯಾರಂದ್ರೆ ಅವ್ರು ಮಾಡೋದಕ್ಕೂ ಆಗೋದಿಲ್ಲ. ಆದರೆ ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾವ ಸ್ಥಳದಲ್ಲಿ ಬೇಕಾದ್ರೂ ಮಾಡ್ಬೋದು,
ಯಾರು ಬೇಕಾದ್ರೂ ಮಾಡಬಹುದು. ಏಕಯುಕ್ತವಾದಂತಹ ಜನನವಾಗಿರುವುದನ್ನು ಕಂಡು ಈ ಪೂಜೆಗೆ ಯಾವುದೋ ಒಂದು ವಿಶೇಷವಾಗಿರುವಂತಹ ಮಹತ್ವವಿದೆ. ಆ ಪೂಜೆಯ ಪ್ರಸಾದವನ್ನ ಎಲ್ಲರಿಗೂ ಪಡಿಬೇಕು, ಎಲ್ಲರಿಗೂ ತಿಳಿಸ್ಬೇಕು ಅಂತ ಹೇಳಿ ಒಂದು ಆಸ್ಥಾನದಲ್ಲಿ ಅಂದ್ರೆ ತನ್ನ ಅರಮನೆಯಲ್ಲಿ ಆ ಪೂಜೆಯನ್ನ ಮಾಡ್ತಾ ಇದ್ದಾನೆ. ಆ ಪೂಜೆಗೆ ಎಲ್ಲರನ್ನ ಮಾಡ್ತಾ ಇದ್ವಿ. ಪೂರ್ವದಲ್ಲಿ ಆ ಒಂದು ಕಥೆಯ ಒಂದು ಪೂಜೆಯ ಒಂದು ಪುರಾಣೋಕ್ತವಾಗಿ 6 ಕಥೆಗಳನ್ನ ಹೇಳಿರುವಂತದ್ದು. ಆದ್ರೆ ಬಿಡದಂತೆ 5 ವರ್ಷಗಳ ಕಾಲ ಪೂಜೆಯನ್ನ ಮಾಡಿ ಕೊನೆಯದ್ದಾಗಿ 6 ಭವಂತು, ಲೋಕದಲ್ಲಿರುವಂತ ಪ್ರಜೆಗಳ ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳಿ ಅವತ್ತು ಸಂಕಲ್ಪವನ್ನ ಮಾಡಿ ರಾಜ ಆ ಒಂದು ಆಜ್ಞೆಯನ್ನ ಮಾಡಿರುವಂಥದ್ದು. ಅದರಿಂದಾಗಿ ನಾವು ಯಾವುದೇ ಒಂದು ದೇವಾಲಯಗಳಿಗೆ ಹೋದಾಗ ಅಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಮಾಡ್ತಾರೆ, ಬೇರೆ ಯಾವ ವ್ರತಗಳನ್ನ ಮಾಡೋದಿಲ್ಲ, ಅದನ್ನು ಮಾತ್ರ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಅವತ್ತು ರಾಜ ಮಾಡಿರುವಂತಹ ಆಜ್ಞೆಯಿಂದ ಇವತ್ತು ನಾವು ಆ ಒಂದು ಜಾಗಕ್ಕೆ ಹೋದ್ರೆ ಆ ಶಾಸನವನ್ನ ನೋಡಬಹುದು. ಅರ್ಥ ಆಯ್ತಾ? ಕೊನೆಯದ್ದಾಗಿ ಆ ಒಂದು ಸತ್ಯನಾರಾಯಣ ಸ್ವಾಮಿ ಭಗವಂತ ಯಾರು ಪೂಜೆಯನ್ನ ಮಾಡ್ತಾರೋ ಅವರಿಗೆ 1000ಕ್ಕೆ 1000ರಷ್ಟು ಫಲ ನಿಮಗೆ ಕೊಡ್ತಾನೆ. ಎರಡನೆಯದ್ದು ಪೂಜೆಯನ್ನ ಮಾಡಿಸುವವರು ನಮಗೆ ಆ ದಕ್ಷಿಣ ತಾಂಬೂಲಗಳನ್ನ ಕೊಟ್ಟು ಹೇಳಿದ್ದಿರ್ತಾರ, ನಮಗೆ ಯಾವುದೇ ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಅದಕ್ಕೋಸ್ಕರ ನಮ್ಮನ್ನ ಕರೆದ ಯಾಕೆ ನಾವು ತಿಳಿದಿದ್ದೇವೆ ಆ ಪೂಜೆಯನ್ನ 1ಕ್ಕೆ 2ರಷ್ಟು ಫಲ ನಮಗೆ ಕೊಡ್ತಾನೆ. ಮೂರನೆಯದ್ದು ಇವತ್ತು ನಾವು ಇಲ್ಲಿ ಯಾವುದೂ ಕೂಡ ನಾವು ಸೃಷ್ಟಿ ಮಾಡಿಲ್ಲ, ಎಲ್ಲವೂ ಅವನೇ ಕೊಟ್ಟಿರುವಂಥದ್ದು ಅಲ್ವಾ. ಬೆಳೆದಂತವರಿಗೂ ಕೂಡ ಒಂದು ಪಾಲು. ಇವತ್ತು ಯಾವುದೋ ಒಂದು ವಸ್ತು ಇಲ್ಲ ಅಂದ್ರೆ ಆಗೋದಿಲ್ವಂತೆ. ಅರ್ಥ ಆಯ್ತಾ? ಇಲ್ಲಿ ತಂದಿರುವಂತಹ ಹೂವನ್ನ ಯಾರೋ ಬೆಳೆದಿರೋರು, ಯಾರೋ ಕೊಟ್ಟಿರೋರು ನಾವು ತಂದು ಇಲ್ಲಿ ಅವನಿಗೆ ಅರ್ಪಣೆಯನ್ನ ಮಾಡಿದ್ದೇವೆ. ಅದಕ್ಕೋಸ್ಕರ ಬೆಳೆದವರಿಗೂ ಕೂಡ ಒಂದು ಪಾಲು. ಅದಕ್ಕೋಸ್ಕರ ಇದು ನಮಗೆ ಸರ್ವಶ್ರೇಷ್ಠ ಅಂತ ಹೇಳುವಂಥದ್ದು. ಭಗವಂತ ಇವೆಲ್ಲವೂ ಕೊಟ್ಟು ಮನೋಭಾವದಿಂದ ವಾಪಸ್ ಕೊಡ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ನಾವು ಮಾಡ್ತಾ ಇದ್ದೇವೆ, ಯಾವುದೂ ನಾವಲ್ಲ. ಎಲ್ಲವನ್ನ ನಮಗೆ ಇಷ್ಟೆಲ್ಲ ಕೊಟ್ಟಿರುವಂತವನಿಗೆ ನಮ್ಮ ಕೈಲಾದಷ್ಟು ನಾವು ಅವನಿಗೆ ಕೊಡ್ತಾ ಇದ್ದ ನಮ್ಮ ಶಕ್ತಿಗನುಸಾರ. ಅದಕ್ಕೋಸ್ಕರ ಬೆಳೆದವರಿಗೂ ಕೂಡ ಆ ಒಂದು ಪಾಲಂತ, ಅದರಲ್ಲೂ ಕೂಡ ಮೂರನೆಯದ್ದು ಅವರಿಗೆ 1ಕ್ಕೆ 3ರಷ್ಟು ಫಲ. ಮತ್ತು ಕೊನೆಯದ್ದಾಗಿ ಯಾರ್ದೋ ಮನೆಯಲ್ಲಿ ಏನೋ ಒಂದು ಪೂಜೆಯನ್ನ ಮಾಡ್ತಾರೆ, ಅಲ್ಲಿ ಸ್ವಲ್ಪ ಸಮಯ ಬಂದು ಅತ್ಯಂತ ಭಕ್ತಿಯಿಂದ ಭಾವದಿಂದ ಯಾರು ಪೂಜೆಯನ್ನ ನೋಡ್ತಾರೋ, ಕಥೆಗಳನ್ನ ಕೇಳ್ತಾರೋ, ಪ್ರಸಾದವನ್ನ ಪಡಿತಾರೋ ಅವರಿಗೆ ಎಲ್ಲರಿಗಿಂತ ಹೆಚ್ಚು ಫಲ ಬಂದಂತಹ ಅತಿಥಿಗಳಿಗೆ, ಬಂದಂತಹ ಭಕ್ತಾದಿಗಳಿಗೆ ಫಲವನ್ನ ಕೊಡ್ತಾನೆ. ಯಾಕೆ? ಈ 3 ಜನ ಮಾಡುವಂಥದ್ದು ಯಾವುದೋ ಒಂದು ಅಪೇಕ್ಷೆಯಿಂದ, ಆದ್ರೆ ಯಾವುದೇ ನಿಸ್ವಾರ್ಥ ಮನೋಭಾವದಿಂದ ಬಂದಂಥವರಿಗೆ ಹೆಚ್ಚು ಫಲ. ಅದರಿಂದಾಗಿ ಈ ತರ ಒಂದು ಪೂಜೆ ಪುನಸ್ಕಾರಗಳಿಗೆ ನಾವು ಹೋದಾಗ ಸ್ವಲ್ಪ ಸಮಯ ನಾವಲ್ಲಿ ಕುಳಿತುಕೊಂಡು ಆ ಕಥೆಗಳನ್ನ ಕೇಳಬೇಕು, ಪ್ರಸಾದವನ್ನ ಪಡೆಯಬೇಕು. ಇವೆಲ್ಲವೂ ಕೂಡ ನಾವು ಮಾಡುವಂಥದ್ದೇ ತಪ್ಪು. ನಾವು ನಮಗೆ ದೊಡ್ಡವರು, ಆದ್ರೆ ಭಗವಂತನಿಗಿಂತ ದೊಡ್ಡವರು ಯಾರು ಇಲ್ಲ. ನಾವು ಇವತ್ತು ಕಲಿಯುಗದಲ್ಲಿ ಏನಾಗಿದೆ ಅಂತಂದ್ರೆ ಎಷ್ಟೋ ಪೂಜೆಗಳನ್ನ ಮಾಡ್ತೇವೆ, ಎಷ್ಟೋ ಹೋಮ ಅವನಾದಿಗಳನ್ನ ಮಾಡ್ತೇವೆ, ಎಷ್ಟೋ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೇವೆ. ನಾವು ಏನೇ ಮಾಡಿದ್ರು ಕೂಡ ಫಲ ಮಾತ್ರ ಸ್ವಲ್ಪ ಕಡಿಮೆ. ಯಾಕೆ ಅಂದ್ರೆ ನಮ್ಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ, ಮಹತ್ವವೇ ಅರ್ಥ ಆಗಿಲ್ಲ. ಅದಕ್ಕೋಸ್ಕರ ನಾವು ಭಗವಂತನ ಪೂಜೆಯಲ್ಲಿ ಮುಖ್ಯವಾದದ್ದು ನಾವು ಎಷ್ಟು ಖರ್ಚು ಮಾಡಿ ಪೂಜೆ ಮಾಡ್ತೇವೆ ಅಲ್ಲ, ನಾವು ಎಷ್ಟು ಶ್ರದ್ಧೆಯಿಂದ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಲ್ಲ ಅದು ಅವನಿಗೆ ತೃಪ್ತಿಯನ್ನ ಕೊಡುವಂಥದ್ದು. ಇವತ್ತು ಇದೇ ಪೂಜೆಯನ್ನು ಎಷ್ಟೋ 1000 ಕಡೆ ಮಾಡ್ತಾ ಇದ್ದಾರೆ, ಸತ್ಯನಾರಾಯಣ ಸ್ವಾಮಿ ಪೂಜೆ. ಅವನ್ನೆಲ್ಲ ಬಿಟ್ಟು ಭಗವಂತ ನಮ್ಮ ಪೂಜೆಗೆ ಬರಬೇಕು ಅಂತಂದ್ರೆ ನಾವು ವಿಶೇಷವಾಗಿರುವಂಥದ್ದು ಏನೋ ಒಂದು ಕೊಡ್ಬೇಕಿಲ್ಲ. ಹಾಕಿರುವಂತಹ ಹೂವನ್ನ, ಮಾಡಿರುವಂತಹ ಪ್ರಸಾದವನ್ನ, ಏನೂ ಇಲ್ಲ, ಏನನ್ನ ನೋಡಿ ಭಗವಂತ ಬರ್ತಾನೆ ಅಂದ್ರೆ ನಿಸ್ವಾರ್ಥ ಮನೋಭಾವದಿಂದ ಚಿತ್ತ ಶುದ್ಧಿಯಿಂದ ಕೊಡುವಂತಹ ಭಕ್ತಿ, ಅದು ಮಾತ್ರ ಅವನಿಗೆ ಅರ್ಪಣೆ. ಎಲ್ಲ ಅವನಿಗೆ ಕಮ್ಮಿ ಆದದ್ದೇನು, ಎಲ್ಲವೂ ಕಡಿಮೆ ಹೆಚ್ಚಾಗಿದೆ ಅಂದ್ರೆ ಅವೃತ್ತಿ ಆಗ್ತಾ ಇದೆ. ಜಯ ಸತ್ಯನಾರಾಯಣ, ಜಯ ಸತ್ಯ ರಾಮೇಶ, ಜಯ ಸತ್ಯ ಲಕ್ಷ್ಮೀ ಹೃದಯೇ, ಜಯತು ದೇವೋ ದೇವಸತ್ವಾದ್ವೈತ ಪೃಥ್ವೇ ಶ್ರೀರಾಮಭ್ಯಾಂ ಉಷ್ಣೋಸ್ತಾಭ್ಯಾಂ ಗೃಹಾದು. ರಾಮ ಲಕ್ಷ್ಮಣ ಜಾನಕಿ ಜಯ ಬೋಲೋ ಹನುಮಾನ್ ಕಿ. ರಾಮ ಲಕ್ಷ್ಮಣ ಜಾನಕಿ ಜಯ ಬೋಲೋ ಹನುಮಾನ್ ಕಿ. ಮೇಘನಾನ್ ಜಗಟೋ ಘಟೋ ಘಟ ಘಟೋ ಘಾಟೋ ಘಟೋ ಘಂಟಿಕಾ ವಿದ್ಯುಲ್ಲೋಕ. ಕಮಲದ ಕಣ್ಣೋಳೆ ಕಮಲದ ಮೊಗದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಕಣ್ಣೋಳೆ ಕಮಲದ ಮೊಗದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂದೋಳೆ ಕಮಲಿನಿ ಕರ ಮುಗಿವೆ ಬಾಮ.
ಸ್ವೀಕರಿಸಿ ದಯ ಮಾಡಿ ನಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಎಲ್ಲ ತಗೋಬೇಕಂತ ಅಲ್ಲಿವರು ಮಾಡಿರುವಂತ ಎಲ್ಲ ಪೂಜೆಗಳಲ್ಲಿ ಮಂತ್ರದಲ್ಲಾಗ್ಲಿ ತಂತ್ರದಲ್ಲಾಗ್ಲಿ ಕೊಟ್ಟಿರುವಂತಹ ಹೂವಿನಲ್ಲಿ ಮಾಡಿರುವಂತಹ ಪ್ರಸಾದದಲ್ಲಿ ಅಥವಾ ಮನಸ್ಸಿನಿಂದ ಬಂದಿರುವಂತಹ ಭಕ್ತಿಯಲ್ಲಾಗ್ಲಿ ಏನೋ ಒಂದು ತಪ್ಪು ಇರಬಹುದು. ಸ್ಮರಣೆಯನ್ನು ಮಾಡುವುದು ಎಲ್ಲಿ ತನ್ನ ಭಕ್ತರು ಭಕ್ತಿಯಿಂದ ಭಗವಂತ ಅಂತ ಹೇಳಿ ಎಲ್ಲಿ ಕರೀತಾರೋ ಮೊದಲು ಅವನಲ್ಲಿ ಓಡಿ ಬರ್ತಾನೆ. ಅದರಿಂದಾಗಿ ಎಲ್ಲರೂ ಸೇರಿ ಅವನನ್ನ ಪ್ರಾರ್ಥನೆಯನ್ನು ಮಾಡುವುದು. ಹೇಳಿ ಎಲ್ಲರೂ ಕೂಡ ಆತ್ಮ ರಾಮಾನಂದ ರಮಣ ಆತ್ಮ ರಾಮಾನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಅಚ್ಯುತ ಕೇಶವ ಹರಿನಾರಾಯಣ ಭವಭಯ ಹರಣ ವಂದಿತ ಚರಣ ರಘುಕುಲ ಭೂಷಣ ರಾಜೀವಲೋಚನ ರಘುಕುಲ ಭೂಷಣ ರಾಜೀವಲೋಚನ ಆದಿನಾರಾಯಣ ಅನಂತ ಶಯನ ಆದಿನಾರಾಯಣ ಅನಂತ ಶಯನ ಆದಿನಾರಾಯಣ ಅನಂತ ಶಯನ ಸತ್ಯನಾರಾಯಣ ಸಚ್ಚಿದಾನಂದ ಸತ್ಯನಾರಾಯಣ ಆತ್ಮ ರಾಮಾನಂದ ರಮಣ ಸ್ವಸ್ತಿ. ಮನೇಲಿ ಕರೆಂಟ್ ಇರಲಿಲ್ಲ ಅಂತ ಚಪ್ಪಲಿ ಫ್ಯಾಕ್ಟ್ರಿಲಿ ಚಾರ್ಜರ್ ಹಾಕಕ್ಕೆ ಕೊಟ್ಟಿದ್ದೆ. ಇವಾಗ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿತು, ಕೊಂಡು ಹೋಗ್ತಾ ಇದ್ದೀನಿ. ಧಾನ್ಯಂ ಬಹುಕೀರ್ತಿ ಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ ವೀರವೆಂಕಟ ಸತ್ಯನಾರಾಯಣ ಸ್ವಾಮಿನ ಪರಿಪೂರ್ಣ ಕೃಪಾಕಟಾಕ್ಷ ಬಲ ಸಿದ್ಧಿರಸ್ತು ಮಹಾಂತೋ ಅನುಗೃಹ್ಣಂತೋ ತಥಾಸ್ತು ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು. ಸತ್ಯ ಕುಲದೇವತಾ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವತಾ ಪರಿಪೂರ್ಣ ಅನುಗ್ರಹ ಕೃಪಕಟಾಕ್ಷ ಬಲ ಸಿದ್ಧಿರಸ್ತು ಮಹಾಂತೋ ಅನುಗೃಹ್ಣಂತೋ ತಥಾಸ್ತು. ಬನ್ರಮ್ಮ ಫಸ್ಟ್ ಆಶೀರ್ವಾದ ಮಾಡಿ ಬನ್ರಿ. ಮಾಡ ಫಸ್ಟ್ ನೀನ್ ಮಾಡ ಆಶೀರ್ವಾದ. ನಮಸ್ಕಾರ. ಆಶೀರ್ವಾದ ನಮಸ್ಕಾರ. ಅಲ್ಲ ಇದು ಆಶೀರ್ವಾದ ನಮ್ ಚಿಕ್ಕಪ್ಪ ಮಾಡ್ಬೇಕು. ಮಚ್ಚಂದು ಬಮ್ಮ ಮುಂದೆ ಆಶೀರ್ವಾದ ಮಾಡೋ ಹಂಗೆ ಗಬ್ಬರಿಗೆ. ಮೊಬೈಲ್ ಕರೆಕ್ಟ್ ಆಯ್ತದ ಇದು ಆಯ್ತಿಲ್ವಾ? ಮೊಬೈಲ್ ಇವಾಗ 50 ರಲ್ಲಿ ಮಾಡೋದು ನಾವು ಹೋದ್ಮೇಲೆ ಮಾಡ್ತಾರಂತ. ನೀವು ನಿಮಗೆ ದೊಡ್ಡವರು ಯಾರಿದ್ದಾರೆ? ಅಜಿತ ಅಜಯ್ ನರಸಮ್ಮಜ್ಜಿ ಬಾರಜ್ಜಿ. ಪ್ರಸಾದ ಕೊಟ್ಟು ತಿನ್ಸಮ್ಮ ಹಂಗೆ. ನಮ್ಮ ಮನೆಗೆ ಯಶ್ವಿನ್ ಬಂದಿದ್ದವನೇ. ಯಶ್ವಿನ್ ತಿಮ್ಮ ತಿಮ್ಮ. ಪೂಜೆ ಎಲ್ಲ ಮುಗೀತು. ಇವಾಗ ತಿಂಡಿಗೆ ಪುಳಿಯೋಗರೆ ತಿಂತಾ ಇದೀವಿ ನಾವು ಮತ್ತೆ ನವೀನ್ ರಾಕ್ ಸ್ಟಾರ್ ಅವರು. ಬೆಳಗ್ಗೆ ಬೇಗ ಬನ್ರಿ ಅಂದ್ರೆ 10 ಗಂಟೆಗೆ ಅಲ್ಲ 11 ಗಂಟೆಗೆ ಬಂದವ್ರೆ. ನೋಡ್ರಿ ಹಿಂಗ್ ಮಾಡ್ತಾರೆ ಹಿಂಗೆ ಹಿಂಗಾದ್ರೆ. ಇದು ಬೆಂಗಳೂರು ಮಾಗಡಿ ಅಲ್ಲ, ತುಂಬಾ ಟ್ರಾಫಿಕ್ ಜಾಮ್ ಇರುತ್ತೆ. ನಾವು ಅನ್ಕೊಳ್ಳೋದು 1 ಅವರ್ ಬರ್ತೀವಿ ಹೇಳ್ತಾರೆ, ಬರೋದು 2 ಅವರ್ ಆಗುತ್ತೆ. ಏನಿಲ್ಲ, ಬೇಗನೆ ಬರ್ಬೋದು. ಇವಾಗ ಪೂಜೆ ಎಲ್ಲ ಮುಗೀತು. ನೆಕ್ಸ್ಟ್ ಊಟ ರೆಡಿ ಮಾಡ್ಬಿಟ್ಟು ಒಬ್ಬಟ್ಟು ತರಕ್ಕೆ ಹೋಗ್ಬಿಟ್ಟು ಅಷ್ಟೇ. ಇವಾಗ ತಿಂಡಿ ತಿನ್ಕೊಂಡು ಹೋಗೋಣ. ನಾನು ನವೀನಣ್ಣ ಒಬ್ಬಟ್ಟು ತರಕ್ಕೆ ಬಂದಿದ್ದೀವಿ. ನೋಡ್ರೆಲ್ಲ ಕರೆಂಟ್ ಬೇರೆ ಇಲ್ಲ ಮನೇಲಿ. ಕರೆಂಟ್ ಬೇರೆ ಇಲ್ಲ ನೋಡ್ರಿ, ಏನೇನೋ ಕಿತಾಪತಿ ಮಾಡ್ಕೊಂಡವ್ರೆ. ಅದು ಇವತ್ತೇನೆ ಕರೆಂಟ್ಗಳು ತೆಗ್ದವ್ರೆ. ಬೆಳಗ್ಗೆ 4 ಗಂಟೆಯಿಂದ 11 ಗಂಟೆ ಗಂಟೆ ಕರೆಂಟ್ ಇರಲಿಲ್ಲ. ಪಾಪ ನರಸಿಂಹಣ್ಣ ಕೆಲಸ ಮಾಡೋಕ್ಕಾಗ್ತಿಲ್ಲ.
ರಸೀವ್ ಮಾಡಲ್ಲಿ ಆಫೀಸಿಗೆ ಕರ್ಕೊಂಡ್ಬಿಟ್ರು ಅವ್ರ ಮ್ಯಾನೇಜರು. ಏನು ಮಾಡೋಕ್ಕಾಗಲ್ಲ, ಹಿಂಗೆ ಆಗ್ತಾ ಇರುತ್ತೆ ಅವಾಗ. ಯಾಕೆ ಬನ್ನಿ ಒಬ್ಬಟ್ಟು ತರಕ್ಕೆ ಕೈಸ ಫೈನಲಿ ಒಬ್ಬಟ್ಟು ಸಿಕ್ತು. ಇಲ್ಲಿ ಅದು ಮನೇಲಿ ಇರ್ತದೆ. ಫಿಟ್ನೆಸ್ ಸೆಕೆಂಡ್ ಸ್ಟೇಜಲ್ಲಿ ಐತೆ. ಊಟ ಇಲ್ಲ ಇವಾಗ ಮಾಡಬೇಕು. ಬಿಸಿ ಬಿಸಿದು ಹಾಕ್ಕೊಡ್ತಾರೆ. ಇವಾಗ ನವೀನಣ್ಣ ಸತ್ಯನಾರಾಯಣ ಪೂಜೆ ಮಾಡ್ತಾರಲ್ಲ, ತಿನ್ಕೊಂಡು ಇಸ್ಕೊಂಡು ಹೋಗೋಣ. ಬಿಸಿ ಬಿಸಿ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಹೆಂಗಿತ್ತು? ಚೆನ್ನಾಗಿತ್ತು ಒಬ್ಬಟ್ಟು. ಕಾಯ ಬಡದು ಸೂಪರು, ಬೇಡ ಬಡ ಅಷ್ಟಲ್ಲೇ. ಸೊ ಈಗ ನಾವು ಪ್ರಿಪೇರ್ ಮಾಡಿಕೊಂಡು, ಸೊ ಅಲ್ಲಿ 50 ಜನ ಹೇಗಿದ್ದಾರೆ ಅವ್ರಿಗೆಲ್ಲ ಒಬ್ಬಟ್ಟು ಕೊಡೋಣ. ಬಿಸಿ ಬಿಸಿ ಆಗೋಂಥ ಒಬ್ಬಟ್ಟನ್ನ ಹೀಗೆ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊತಾ ಇದೀವಿ. ಇಲ್ಲಿ ರೆಡಿ ಮಾಡಿಸ್ಕೊಂಡು ಹೋಗೋಣ. ಗೈಸ್ ಈಗ ನವೀನಣ್ಣ ಪೂಜೆ ಸಾಮಾನು ತಗೊಂಡಿದೆ. ಒಬ್ಬಟ್ಟು ಆಯಿತು, ಇಸ್ಕೊಂಡು ಬಂದ್ವಿ. 30 ಅಂತ ಆಗೈತು. ಏನ್ರ ನಿಮ್ದು? ಏನ್ರ ಮಾಡ್ತಾ ಇದ್ದೀರಾ? ಹಾಂ ನಿಮ್ದು? ನಿಮ್ದು? ಹಾಂ ನಿಂದನ್ ತೆಗಿಬೇಕಾ? ಗಣೇಶ್ವರ್ಕ ಗೈಸ್ ಎಲ್ಲಾರನ್ನ ಊಟ ಕೊಡ್ಸಿದೀನಿ. ಈಗ ಏನೋ ಓಯ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ಯೇನೋ? ತೋರ್ಸು. ಇವಾಗ ನೀವು ಚಾನಲ್ನ ಇವಾಗ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೊಂದು iPhone 17 Pro Max ಗಿಫ್ಟು. ತೋರ್ಸು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ಯಾ ಅಂತ. ಏನೋ ಊಟ ಮಾಡಿ ತೋರಿಸ್ತೀವಿ. ಸರಿ, ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ನವೀನಣ್ಣ ಎಲ್ಲ ವಾಷಿಂಗ್ ಮಿಷಿನ್ ರೆಡಿ ಮಾಡಕ್ಕೆ ನಾವು ಈಗ ಹೋಗ್ತಾ ಇದೀವಿ. ಏನೋ ತರಬಹುದು ಬ್ಯಾಗ್ ಎಲ್ಲ ತೆಗೆದುಕೊಂಡು. ಸೊ ಬನ್ನಿ, ಯಾವ ರೀತಿ ಕ್ಲೈಂಟ್ ಯಾವ ರೀತಿ ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ನೋಡೋಣ ಅಂತ. ಇಲ್ಲಿಂದ 3 ಕಿಲೋಮೀಟರ್ ಇದೆ. ಹೋಗ್ಬಿಟ್ಟು ಸರ್ವಿಸ್ ಕೊಟ್ಬಿಟ್ಟು ಬರೋಣ ಬನ್ನಿ. ಅವ್ರ ಅಮ್ಮಮ್ಮ ಮನೆಗೆ ಹೋಯ್ತಾ ಇದ್ದಾನೆ. ಬಾಯ್ ಬಾಯ್ ಶ್ರೀನ್, ಬಾಯ್ ಬಾಯ್. ಹೋಗ್ಬಿಟ್ಟು ಬರ್ತೀಯಾ? ಹಾಂ ಹೋಗ್ಬಿಟ್ಟು ಬರ್ತೀಯಾ? ನಾಳೆ ಬಾ. ಹ್ಞೂ ಸರಿ ಆಯಿತು. ಬಾಯ್ ಬಾಯ್. ಗೈಸ್ ಮನೆಗೆ ಬಂದ್ವಿ. ಈಗ ಪೂಜೆ ನಡೀತದೆ. ಪೂಜೆ ಸಂಜೆ ಪೂಜೆ ದಿನ ಹಿಂಗೆ ಇರುತ್ತೆ 3 ದಿವಸ ನಮ್ಮ ಮನೇಲಿ. ಹೊಳಿ ಮಂಗಳಾರತಿ ಹೋಗಿ ಪ್ರಸಾದ ಕೊಟ್ಬಿಟ್ಟು ಬಂದ್ವಿ. ಖಾಲಿ ಆಯಿತು. ಬರೀ 2 ನಿಮಿಷದಲ್ಲೆಲ್ಲ ಫುಲ್ ಉಡಿಸಾಗೋಯ್ತು ಪ್ರಸಾದ. ಇವಾಗ ಬಂದೈತೆ ನೋಡ್ರಿ, ಪೂಜೆ ಎಲ್ಲ ಮುಗಿದ್ಮೇಲೆ ಬಂದೈತೆ ನೋಡ್ರಿ. ಹಿಂಗೆ ನೋಡ್ರಿ ಹಿಂಗೆ ನಮ್ಮ ಅಪ್ಪ ಅಪರೂಪಕ್ಕೆ ಕ್ಲೀನ್ ಮಾಡ್ತಾ ಇದ್ದೆ. ನಮ್ದೇ ಅದೊಂಚೂರು ಇದು ಮಾಡು. ಅದ್ಮಮ್ಮ ಪ್ರೆಸ್ ಮಾಡಮ್ಮ. ಅದು ಬಿಸ್ಕೆಟ್ ಬಿಟ್ಟು ಪ್ರೆಸ್ ಮಾಡು, ಅಲ್ಲಿ ಸೈಡಲ್ಲಿ ಹಾಕು. ಸೊ ಗೈಸ್ ಫೈನಲಿ ವ್ಲಾಗ್ ಇಲ್ಲಿಗೆ ಮುಗೀತು. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತು ನಿಮ್ಗೇನಾದ್ರು ನಮ್ಮ ಮನೆ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಏನಾದ್ರು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ ದೇವರು ನಿಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವ್ಲಾಗ್ನ ಹೀಗೆ ಮುಗಿಸ್ತಾ ಇದ್ದೀನಿ. ಟಾಟಾ ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ.